ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ನಟಿ ಭಾರತಿಯವರು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿರುವುದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಷಯ. ಆದರೆ ವಿಷ್ಣುವರ್ಧನ್ ಭಾರತಿಯವರನ್ನು ಪ್ರೀತಿಸುವ ಮೊದಲೇ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದರು. ವಿಷ್ಣುರವರು ವಂಶವೃಕ್ಷ ಸಿನಿಮಾದಲ್ಲಿ ನಟಿಸುವ ಮೊದಲೇ ಇವರಿಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು. ಅಂದರೆ ಕಾಲೇಜು ಓದುತ್ತಿರುವಾಗ ಇಬ್ಬರ ನಡುವೆ ಶುರುವಾದ ಪ್ರೀತಿ ಅದು. ಆದರೆ ವಿಷ್ಣುವರ್ಧನ್ ಆ ಹುಡುಗಿಯನ್ನು ಮದುವೆಯಾಗಲು ಸಾಧ್ಯವಾಗಲೇ ಇಲ್ಲ. ಹಾಗಾದರೆ ಆ ಹುಡುಗಿ ವಿಷ್ಣು ಬಾಳ ಸಂಗಾತಿಯಾಗಿ ಯಾಕೆ ಬರಲಿಲ್ಲ? ಇಬ್ಬರ ಲವ್ ಫೇಲ್ಯೂರ್ ಆಯ್ತಾ? ವಿಷ್ಣುವನ್ನು ಪ್ರೀತಿಸಿದ ಆ ಹುಡುಗಿ ಯಾರು? ಈಗ ಎಲ್ಲಿದ್ದಾರೆ? ವಿಷ್ಣುವನ್ನು ಬಿಟ್ಟು ಹೋಗುವಾಗ ಆಕೆ ಏನು ಹೇಳಿದ್ದರು ಎನ್ನುವ ಕುತೂಹಲದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯುವ ಮೊದಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಲು ಮರಿಬೇಡಿ. ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ವಿಷ್ಣುವರ್ಧನ್ BSc ಓದುತ್ತಿದ್ದರು. ಆಗ ಅವರ ಹೆಸರು ಸಂಪತ್ ಕುಮಾರ್ ಎಂಬುದಾಗಿತ್ತು. ಎಲ್ಲರೂ ಕುಮಾರ್ ಎಂದು ಕರೆಯುತ್ತಿದ್ದರು. ಆ ದಿನಗಳಲ್ಲೇ ವಿಷ್ಣು ತಾನು ನಟನಾಗಬೇಕೆಂದು ಕನಸು ಕಟ್ಟಿಕೊಂಡಿದ್ದರು. ಅದಕ್ಕಾಗಿಯೇ ಕಾಲೇಜು ದಿನಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು, ಮಿಮಿಕ್ರಿ ಮಾಡುತ್ತಿದ್ದರು. ಅದು ಇದು ಅಂತ ಸ್ಟೇಜ್ ಮೇಲೆ ತನ್ನ ಅಭಿನಯವನ್ನು ತೋರಿಸುತ್ತಿದ್ದರು. ಇದನ್ನು ನೋಡಿದ ಒಬ್ಬ ಮೇಡಮ್ರವರು ವಿಷ್ಣುವನ್ನು ಬಾಲಿವುಡ್ನ ಹೆಸರಾಂತ ನಿರ್ಮಾಪಕರಾದ ಬೊಕಾಡಿಯಾ ಎಂಬುವರಿಗೆ ಪರಿಚಯಿಸುತ್ತಾರೆ. ವಿಷ್ಣುವನ್ನು ನೋಡಿ ಒಪ್ಪಿಕೊಂಡ ಆ ನಿರ್ಮಾಪಕರು ಅಂದಿನ ಬಾಲಿವುಡ್ ಸೂಪರ್ ಸ್ಟಾರ್ ದಿಲೀಪ್ ಕುಮಾರ್ ಹಾಗೂ ವಹಿದಾ ರೆಹಮಾನ್ ಜೊತೆಯಾಗಿ ನಟಿಸಬೇಕಾಗಿದ್ದ ರಯೀಸ್ ಎಂಬ ಸಿನಿಮಾದಲ್ಲಿ ಒಂದು ಪೋಷಕ ಪಾತ್ರಕ್ಕೆ ಆಫರ್ ಕೊಡ್ತಾರೆ. ಅದಕ್ಕಾಗಿ ನೀವು ಸ್ಕ್ರೀನ್ ಟೆಸ್ಟ್ಗೆ ಮದ್ರಾಸ್ಗೆ ಬನ್ನಿ ಎಂದು ಹೇಳುತ್ತಾರೆ. ವಿಷ್ಣು ಸಂತಸದಿಂದ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಮದ್ರಾಸ್ಗೆ ಹೊರಡುವ ದಿನ ವಿಷ್ಣುವನ್ನು ಬೀಳ್ಕೊಡಲು ಕಾಲೇಜಿನ ಸ್ನೇಹಿತರು, ಮನೆಯವರು, ಹಿತೈಷಿಗಳು ಎಲ್ಲರೂ ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು. ಎಲ್ಲರೂ ಶುಭ ಹಾರೈಸಿ ಬೀಳ್ಕೊಟ್ಟರು. ಟ್ರೈನ್ ಹೊರಟ ಕ್ಷಣ ಮಾತ್ರದಲ್ಲಿ ಹೇ ಕುಮಾರ್ ಎಂದು ಕರೆಯುತ್ತಿದ್ದ ಹೆಣ್ಣು ಧ್ವನಿಯೊಂದು ವಿಷ್ಣುವರ್ಧನ್ಗೆ ಕೇಳಿಸಿತು. ಆ ಕಡೆ ನೋಡಿದರೆ ಕೈಯಲ್ಲೊಂದು ಬ್ಯಾಗ್ ಹಾಗೂ ನೀರಿನ ಬಾಟಲ್ ಹಿಡಿದುಕೊಂಡು ಹುಡುಗಿಯೊಬ್ಬಳು ಓಡೋಡಿ ಬರುತ್ತಿದ್ದಳು. ಏದುಸಿರು ಬಿಡುತ್ತಾ ಟ್ರೈನ್ ಬಳಿ ಬಂದ ಆ ಹುಡುಗಿ ಟ್ರೈನ್ನ ಕಿಟಕಿ ಮೂಲಕ ವಿಷ್ಣುವರ್ಧನ್ ಕೈಗೆ ಬ್ಯಾಗ್ ಮತ್ತು ನೀರಿನ ಬಾಟಲ್ ಕೊಟ್ಟು, ಕುಮಾರ್, ನೀನು ಸಂದರ್ಶನಕ್ಕೆ ಹೋಗ್ತಾ ಇದ್ದೀಯಾ? ಇದನ್ನೆಲ್ಲ ಇಟ್ಕೋ, ಆಲ್ ದಿ ಬೆಸ್ಟ್ ಎಂದು ಹೇಳಿದ್ದಳು. ಟ್ರೈನ್ ಹೊರಟ ಸ್ವಲ್ಪ ಸಮಯದ ಮೇಲೆ ವಿಷ್ಣುವರ್ಧನ್ ಆ ಬ್ಯಾಗ್ನಲ್ಲಿ ಏನಿದೆ ಎಂಬ ಕುತೂಹಲದಿಂದ ಬ್ಯಾಗನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸ್ವಲ್ಪ ಹಣ, ಸ್ಯಾಂಡ್ವಿಚ್ ಹಾಗೂ 2 ಬುಕ್ಸ್ ಇತ್ತು. ಪ್ರಯಾಣ ಮಾಡುವ ವೇಳೆ ಸಹಾಯ ಆಗುವಂತೆ ಆಕೆ ಅವುಗಳನ್ನು ಕೊಟ್ಟಿದ್ದಳು. ಅಷ್ಟಕ್ಕೂ ಆ ಹುಡುಗಿ ಬೇರೆ ಯಾರೂ ಆಗಿರಲಿಲ್ಲ. ವಿಷ್ಣುವರ್ಧನ್ ಜೊತೆ ಕಾಲೇಜಿನಲ್ಲಿ ಓದುತ್ತಿದ್ದ ಹುಡುಗಿಯಾಗಿದ್ದಳು. ಆ ಹುಡುಗಿ ಕಾಲೇಜು ಫ್ರೆಂಡ್ಸ್ ಜೊತೆ ವಿಷ್ಣು ಮನೆಗೆ ಆಗಾಗ್ಗೆ ಭೇಟಿ ಕೊಡುತ್ತಿದ್ದಳು. ಹೋಗುವಾಗ ಆಕೆ ಮಾತ್ರ ವಿಷ್ಣುವರ್ಧನ್ ರವರ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿ ಹೋಗುತ್ತಿದ್ದಳು. ಆಕೆ ಮತ್ತು ವಿಷ್ಣುವರ್ಧನ್ ಒಳ್ಳೆಯ ಸ್ನೇಹಿತರಾಗಿದ್ದರು. ವಿಷ್ಣುವರ್ಧನ್ಗೆ ಅವಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಗೊತ್ತಾಗಿತ್ತು. ವಿಷ್ಣುವರ್ಧನ್ ಕೂಡ ಆಕೆಯನ್ನು ಪ್ರೀತಿಸುತ್ತಿದ್ದರು. ಆದರೆ ಇಬ್ಬರೂ ಕೂಡ ಬಾಯಿ ಬಿಟ್ಟು ಹೇಳಿಕೊಂಡಿರಲಿಲ್ಲ. ಕೆಲವು ಸಮಯಗಳ ನಂತರ ವಿಷ್ಣುವರ್ಧನ್ಗೆ BV ಕಾರಂತರ ವಂಶವೃಕ್ಷ ಸಿನಿಮಾದಲ್ಲಿ ಒಂದು ಪಾತ್ರ ಸಿಗುತ್ತೆ. ಅದರ ನಂತರ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರ ಹಾವು ಚಿತ್ರಕ್ಕೆ ವಿಷ್ಣು ನಾಯಕರಾಗಿ ಸೆಲೆಕ್ಟ್ ಆದಾಗ ಆ ಹುಡುಗಿ ವಿಷ್ಣುವಿನ ಕೈ ಹಿಡಿದುಕೊಂಡು, ನೀನು ನಟನಾಗುವುದು ನನಗೆ ಇಷ್ಟವಿಲ್ಲ, ನಾನು ಡಾಕ್ಟರ್ ಆಗ್ತೀನಿ, ನೀನು ಕೂಡ ಡಾಕ್ಟರ್ ಆಗಬೇಕು ಎಂದು ಹೇಳಿದ್ದರು. ಆದರೆ ಆ ದಿನ ಕೂಡ ಆಕೆ ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಾವಿಬ್ಬರೂ ಮದುವೆಯಾಗುವ ಎಂದಾಗಲಿ ಹೇಳಲಿಲ್ಲ. ಆದರೆ ಅವಳ ನಡೆನುಡಿ ಮೂಲಕ ವಿಷ್ಣುವರ್ಧನ್ ಎಲ್ಲವನ್ನೂ ತಿಳಿದುಕೊಂಡಿದ್ದರು. ವಿಷ್ಣುವರ್ಧನ್ ಕೂಡ ಆಕೆಯನ್ನು ಇಷ್ಟಪಟ್ಟು ಪ್ರೀತಿಸುತ್ತಿದ್ದರು. ಆದರೆ ಅಂದು ಇಬ್ಬರೂ ಕೂಡ ತಮ್ಮ ಪ್ರೀತಿಯ ವಿಚಾರವನ್ನು ಹೇಳಿಕೊಳ್ಳಲೇ ಇಲ್ಲ. ಫೈನಲ್ ಇಯರ್ ಪರೀಕ್ಷೆ ಮುಗಿದು ರಿಸಲ್ಟ್ ಬರುವ ಹೊತ್ತಿಗೆ ವಿಷ್ಣುವರ್ಧನ್ ರವರು ನಟಿಸಿದ ನಾಗರ ಹಾವು ಸಿನಿಮಾ ಕೂಡ ಬಿಡುಗಡೆಯಾಗಿತ್ತು. ನಾಗರ ಹಾವು ಬಿಡುಗಡೆಯಾದ
ಎಲ್ಲ ಕಡೆ ಸೂಪರ್ ಹಿಟ್ ಆಯಿತು. ಇಡೀ ಕರ್ನಾಟಕವೇ ಆ ಸಿನಿಮಾದ ಬಗ್ಗೆ ಮಾತನಾಡಲಾರಂಭಿಸಿತು. ನ್ಯಾಷನಲ್ ಕಾಲೇಜಿನ ಸಂಪತ್ ಕುಮಾರ್ ಎಂಬ ಹುಡುಗ ಆ ಸಿನಿಮಾದ ಮೂಲಕ ವಿಷ್ಣುವರ್ಧನ್ ಆಗಿ ಸೂಪರ್ ಸ್ಟಾರ್ ಆಗಿ ಬೆಳೆದು ಬಿಟ್ಟರು. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಸಂಪತ್ ಕುಮಾರ್ ಎಂಬ ಹೆಸರನ್ನು ವಿಷ್ಣುವರ್ಧನ್ ಎಂದು ಬದಲಾಯಿಸಿದ್ದರು. ವಿಷ್ಣುವರ್ಧನ್ ರವರ ನಾಗರ ಹಾವು ಸಿನಿಮಾ ಬಿಡುಗಡೆಯಾಗಿ ಸೂಪರ್ ಹಿಟ್ ಆದ ವಿಷಯ ತಿಳಿದು ಡೆಲ್ಲಿಗೆ ಹೋಗಿದ್ದ ಆ ಹುಡುಗಿ ಬೆಂಗಳೂರಿಗೆ ಬಂದು ತನ್ನ ರಿಸಲ್ಟ್ ನೋಡಿ ವಿಷ್ಣುವರ್ಧನ್ ರವರನ್ನು ಭೇಟಿಯಾಗುತ್ತಾರೆ. ವಿಷ್ಣುವರ್ಧನ್ ಹೆಲ್ಮೆಟ್ ಹಾಕಿಕೊಂಡು ಆಕೆಯನ್ನು ಸಾಗರ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ನಾಗರ ಹಾವು ಸಿನಿಮಾ ತೋರಿಸಿದ್ದರು. ಅಂದು ವಿಷ್ಣುವರ್ಧನ್ ಒಂದೇ ಒಂದು ಸಿನಿಮಾದಿಂದ ತುಂಬ ದೊಡ್ಡ ಹೆಸರು ಮಾಡಿದ್ದನ್ನು ನೋಡಿ ಆಕೆ, ನನಗೆ ನಿನ್ನ ಬೆಳವಣಿಗೆ ಕಂಡು ತುಂಬ ಸಂತೋಷ ಆಗುತ್ತಿದೆ. ಕೊನೆಗೂ ನೀನು ಸಾಧಿಸಬೇಕಾದ್ದನ್ನು ಸಾಧಿಸಿಯೇ ಬಿಟ್ಟೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ಈಗಲೂ ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂದು ಕೇಳಿದ್ದರು. ಆಗ ವಿಷ್ಣುವರ್ಧನ್ ಒಂದು ಕ್ಷಣ ಮೌನವಾಗಿ, ನಂತರ ಇಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತಿಲ್ಲ. ನನ್ನ ಹೃದಯದಲ್ಲಿ ನಾನು ಈಗಾಗಲೇ ಇನ್ನೊಬ್ಬರಿಗೆ ಜಾಗ ಕೊಟ್ಟಿದ್ದೀನಿ ಎಂದು ತುಂಬ ನೋವಿನಿಂದ ಹೇಳಿದ್ದರು. ಆಗ ಆಕೆ, ಸರಿ, ಆ ಲಕ್ಕಿ ಗರ್ಲ್ ಯಾರು ಎಂದು ಕೇಳಿದಾಗ ವಿಷ್ಣು ಭಾರತಿ ಎಂದು ನಟಿ ಭಾರತಿಯವರ ಬಗ್ಗೆ ತಿಳಿಸಿದರು. ಅದಾಗಲೇ ಭಾರತಿ ಸ್ಟಾರ್ ನಟಿಯಾಗಿದ್ದರು. ನಂತರ ಇಬ್ಬರೂ ಕೂಡ ಏನೂ ಮಾತಾಡದೆ ಸೈಲೆಂಟ್ ಆಗಿಬಿಟ್ಟರು. ಕೊನೆಗೆ ಮೌನ ಮುರಿದ ಆ ಹುಡುಗಿ, ನನ್ನನ್ನು ಸದಾಶಿವನಗರಕ್ಕೆ ಡ್ರಾಪ್ ಮಾಡ್ತೀಯಾ ಎಂದಾಗ ವಿಷ್ಣುವರ್ಧನ್ ಆಕೆಯನ್ನು ಸದಾಶಿವನಗರಕ್ಕೆ ಡ್ರಾಪ್ ಮಾಡಿ ಬಂದು ಹೃದಯದಲ್ಲಿ ಅಡಗಿರುವ ನೋವನ್ನು ತಾಳಲಾರದೆ ಬಿಕ್ಕಿ ಬಿಕ್ಕಿ ಹತ್ತಿದ್ದರು. ಅಂದ ಹಾಗೆ ಆ ಹುಡುಗಿಯ ಹೆಸರು ಸುಚಿತ್ರ. ಉತ್ತರ ಭಾರತದ ದೆಹಲಿ ಮೂಲದ ಹುಡುಗಿ. ಅಂದು ಸದಾಶಿವನಗರಕ್ಕೆ ಡ್ರಾಪ್ ತೆಗೆದುಕೊಂಡ ಮೇಲೆ ಗುಡ್ ಬೈ ಅಂತ ಹೇಳಿ ಆಕೆ ಯಾವತ್ತೂ ವಿಷ್ಣುವರ್ಧನ್ ರವರನ್ನು ಭೇಟಿಯಾಗಲೇ ಇಲ್ಲ. ಅಂತಹ ಬೆಸ್ಟ್ ಫ್ರೆಂಡ್, ನಿಷ್ಕಲ್ಮಶ ಪ್ರೀತಿ, ಒಳ್ಳೆಯ ಗುಣವಂತಿಯನ್ನು ಕಳೆದುಕೊಂಡ ಭಾವನೆ ವಿಷ್ಣುವರ್ಧನ್ ಅವರಲ್ಲಿ ಕೊನೆಯವರೆಗೂ ಇತ್ತು. ಭಾರತೀಯವರನ್ನು ಮನಸಾರೆ ಪ್ರೀತಿಸಿದ್ದ ವಿಷ್ಣುವರ್ಧನ್ ಅವರನ್ನು ಮದುವೆಯಾಗಿ ಸುಂದರ ಸಂಸಾರ ನಡೆಸಿ ನಿರ್ಗಮಿಸಿದ್ದಾರೆ. ಭಾರತೀಯವರಿಗೂ ವಿಷ್ಣುರವರ ಜೀವನದಲ್ಲಿ ನಡೆದ ಈ ಸಂಗತಿ ಗೊತ್ತು. ಆದರೆ ಅಂದು ನಟಿಯಾಗಿ ಉತ್ತುಂಗದಲ್ಲಿದ್ದ ಭಾರತೀಯವರು ಕೂಡ ವಿಷ್ಣುವರ್ಧನ್ ರವರನ್ನು ಮನಸಾರೆ ಪ್ರೀತಿಸಿ ಆದರ್ಶ ಸಂಸಾರ ನಡೆಸಿದ್ದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಆದರೆ ವಿಷ್ಣುದಾದ ಜೀವನದಲ್ಲಿ ಇಂಥದೊಂದು ಪ್ರೇಮಕತೆ ಇತ್ತು ಎಂಬುದು ಹಲವರಿಗೆ ತಿಳಿದಿಲ್ಲ. ತಮ್ಮ ಹಾಗೂ ಸುಚಿತ್ರ ಪ್ರೇಮಕತೆ ಬಗ್ಗೆ ವಿಷ್ಣುವರ್ಧನ್ ರವರು ಹಲವಾರು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ಆಕೆಯನ್ನು ಒಮ್ಮೆಯಾದರೂ ಭೇಟಿಯಾಗಬೇಕು ಎಂಬ ಹಂಬಲವಿತ್ತು. ಆಕೆ ಎಲ್ಲಿದ್ದಾಳೆ, ಏನು ಮಾಡುತ್ತಿದ್ದಾಳೆ ಅಂತ ತಿಳಿದುಕೊಳ್ಳಬೇಕು. ಆಕೆಯನ್ನು ಒಮ್ಮೆ ಭೇಟಿ ಮಾಡಿ ಮಾತಾಡಬೇಕು. ನಾನು ಡೆಲ್ಲಿ ಕಡೆ ಹೋದರೆ ಕಾರಿನ ಗ್ಲಾಸ್ ಹಾಕದೆ ಆಕೆಯನ್ನು ಹುಡುಕುತ್ತಿದ್ದೆ. ಎಲ್ಲಾದರೂ ನನ್ನ ಏಜ್ನ ಹೆಂಗಸನ್ನು ಕಂಡರೆ ಅಥವಾ ಒಂದೆರಡು ಬಿಳಿ ಕೂದಲು ಬಂದ ಹೆಂಗಸನ್ನು ಕಂಡರೆ ಸ್ಮೈಲ್ ಕೊಡ್ತಾ ಇದ್ದೆ. ಯಾಕೆಂದರೆ ಆಕೆ ನನ್ನ ಸುಚಿತ್ರ ಆಗಿರಬಹುದು ಎಂದುಕೊಳ್ಳುತ್ತಿದ್ದೆ ಅಂತ ಸಂದರ್ಶನಗಳಲ್ಲಿ ವಿಷ್ಣುದಾದ ಹೇಳಿಕೊಂಡಿದ್ದಾರೆ.